ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳ ಮಧ್ಯೆ ಮತ್ತೆ ಅಸಮಾಧಾನದ ಹೊಗೆ ಎದ್ದಿದೆ. ಹೌದು, ಈ ವಾರ ಕೂಡ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮತ್ತೆ ಮುಖವಾಡವನ್ನ ಕಳಚಿಟ್ಟಿದ್ದಾರೆ ಕಿಚ್ಚ. ಸುದೀಪ್ ಅವರು ಎಲ್ಲಾ ಸ್ಪರ್ಧಿಗಳಿಗೂ ಕೇಳ್ತಾರೆ, ಈ ಒಂದು ವಿಚಾರ ಇವರಲ್ಲಿ ಬದಲಾದ್ರೆ ಜರ್ನಿಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ. ಇಲ್ಲಿ ಕೆಲವರು ತಮಗೆ ಆಗದ ಸ್ಪರ್ಧಿಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಸ್ಪರ್ಧಿಗಳ ತಲೆ ಮೇಲೆ ಹೆಲ್ಮೆಟ್ ರೀತಿಯ ಒಂದು ವಸ್ತುವಿನ ಮೇಲೆ ಬಲ್ಬ್ನ ಜಾಯಿಂಟ್ ಮಾಡಿದ್ದಾರೆ. ಅದನ್ನ ಇನ್ನೊಬ್ರು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳುವ ಮೂಲಕ ಆ ಬಲ್ಬನ್ನ ಆನ್ ಮಾಡಬೇಕು. ಹಾಗೆ ಕಾರ್ತಿಕ್ ಅವರು ಸಂಗೀತ ಮೇಲಿರುವ ಬಲ್ಬ್ನ ಆನ್ ಮಾಡಿ ಅವರು ಹೇಳುವ ಮಾತನ್ನ ಎಲ್ರೂ ಕೇಳಬೇಕು ಅಂತ ಅನ್ಕೋತಾರೆ ಎಂಬುದಾಗಿ ಸಂಗೀತ ಅವರ ಬಗ್ಗೆ ಹೇಳಿದ್ದಾರೆ. ಸಂಗೀತ ಅವರು ಕೂಡ ಕಾರ್ತಿಕ್ ಅವರ ಬಲ್ಬನ್ನ ಆನ್ ಮಾಡಿ ಏನೋ ಕಾರಣವನ್ನ ಕೊಟ್ಟಿದ್ದಾರೆ. ಅದನ್ನ ಪ್ರೋಮೋದಲ್ಲಿ ತೋರಿಸಲಾಗಿಲ್ಲ. ಇನ್ನು ವಿನಯ್ ಅವರು ಕೂಡ ನಿನ್ನೆ ಪ್ರತಾಪ್ ಹೇಳಿದ ಮಾತನ್ನ ತುಂಬಾ ತಲೆಗೆ ತಗೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಪ್ರತಾಪ್ನ ಟಾರ್ಗೆಟ್ ಮಾಡಿ ಈ ರೀತಿ ಹೇಳಿದ್ದಾರೆ. ಇವರ ಜೊತೆನಲ್ಲಿರುವ ಫ್ರೆಂಡ್ಸ್ನ ತುಳಿದು ಇವನು ಬೆಳಿತಿದ್ದಾನೆ ಅಂತ ಮಾಡಿರುವ ಸ್ಟೇಟ್ಮೆಂಟ್ ನಿಜ ಅಲ್ಲ, ಫೇಕ್ ಅಂತ ಅನ್ಸುತ್ತೆ. ಇಂತಹ ಸ್ಟೇಟ್ಮೆಂಟ್ ಮಾಡಿದಾಗ ತುಂಬಾ ಹರ್ಟ್ ಆಗಿದೆ ಸರ್ ಅಂತ ಸ್ವಲ್ಪ ಭಾವುಕರಾದಂತೆ ಕಾಣಿಸ್ತು. ಆದ್ರೆ ಇದಕ್ಕೆ ಕ್ಲಾರಿಟಿ ಕೊಟ್ಟ ಪ್ರತಾಪ್ ಅವರು, ವಿನಯ್ ಅವರು ತಮ್ಮ ಜೊತೆಯಲ್ಲಿರುವವರಿಗೆ ಈ ತರ ತಪ್ಪಿದ್ಯೇ, ನೀವು ಆಟದಲ್ಲಿ ಈ ತರ ತಪ್ಪು ಮಾಡಿದ್ದೀರಾ ಅಂತ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಸರ್. ಅವರನ್ನ ಹೊಗಳ್ತಾನೆ ಹೋಗ್ತಿರ್ತಾರೆ. ಇದೇ ಒಂದು ಕಾರಣಕ್ಕೆ ಎಲ್ಲೋ ಒಂದ್ ಕಡೆ ಅವರ ಆಟಗಳನ್ನ ಮರೆತು ಅವರು ಹೊರಗೆ ಹೋದ್ರು ಅಂತ ಅನ್ಸುತ್ತೆ ಅಂದಿದ್ದಾರೆ. ಇಲ್ಲಿ ಪ್ರತಾಪ್ ಹೇಳಿರೋದನ್ನ ಕೆಲವು ವಾರಗಳ ಹಿಂದೆನೆ ಕಿಚ್ಚ ಸುದೀಪ್ ಅವರೇ ಎಚ್ಚರಿಸಿದ್ದಾರೆ. ಕೆಲವು ವಾರಗಳ ಹಿಂದೆ ಗುಂಪುಗಾರಿಕೆ ವಿರುದ್ಧ ಕಿಚ್ಚನೇ ಸ್ಪರ್ಧಿಗಳನ್ನ ಎಚ್ಚರಿಸ್ತಾ ಬಂದಿದ್ರು. ಅದೇ ಮಾತನ್ನ ಈಗ ಪ್ರತಾಪ್ ಕೂಡ ಹೇಳಿರೋದು. ಆದ್ರೆ ಪರೋಕ್ಷವಾಗಿ ಅಲ್ಲ, ನೇರವಾಗಿ ಹೇಳಿದ್ದಾರೆ. ಪ್ರತಾಪ್ ಮಾತಿಗೆ ವಿನಯ್ ಹರ್ಟ್ ಆಗಿದ್ರು ಕೂಡ ಅದೇ ನಿಜ ಅಂತ ಎಲ್ರಿಗೂ ಕಾಣಿಸಿದೆ. ಆದ್ರೆ ಪ್ರತಾಪ್ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ ರಕ್ಷಕ್, ಇಶಾನಿ, ಪವಿಪುವಪ್ಪ ಧ್ವನಿ ಎತ್ತಿದ್ದಾರೆ. ಇಲ್ಲಿ ರಕ್ಷಕ್ ಅವರು ಪ್ರತಾಪ್ಗೆ ತಿರುಗೇಟನ್ನ ಕೊಟ್ಟು ಎಚ್ಚರ ಅಂತ ಹೇಳಿದ್ರೆ, ಇಶಾನಿ ಅವರು ಹೇಳ್ತಾರೆ, ನಾವು ಗುಂಪುಗಾರಿಕೆ ಮಾಡಿಲ್ಲ, ನಮ್ಮ ಆಟ ನಾವು ಆಡಿದ್ದೇವೆ. ನೀವು ನಮಗೆ ಗುಂಪುಗಾರಿಕೆ ಅಂದ್ರೆ ನೀವು ಕೂಡ ಗುಂಪುಗಾರಿಕೆ ಮಾಡಿರೋದಲ್ವಾ ಅಂತ ಪ್ರತಾಪ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಇಶಾನಿ ಹೇಳ್ತಾ ಇರೋದ್ರಲ್ಲಿ ನಿಜ ಇಲ್ಲ. ಯಾಕಂದ್ರೆ ವಿನಯ್ ಜೊತೆ ಯಾರೆಲ್ಲ ಇದ್ರೋ ಅವರು ಇನ್ನೊಬ್ಬರ ಬಗ್ಗೆ ಹಂಗಿಸಿ ಇನ್ನೊಬ್ಬರಿಗೆ ನೋವನ್ನ ಉಂಟು ಮಾಡಿ ವ್ಯಂಗ್ಯ ಮಾಡಿ ಗುಂಪಿನಲ್ಲಿ ಕಾಣಿಸಿಕೊಳ್ತಾ ಇದ್ರು. ಹಾಗಾಗಿ ಒಬ್ಬೊಬ್ರೆ ತಮ್ಮ ಕೆಟ್ಟ ವರ್ತನೆಯಿಂದ ಆಚೆ ಬಂದಿದ್ದು. ಇದನ್ನ ವಿನಯ್ ಅವರು ಕೂಡ ಮೊದಲ ವಾರಗಳಲ್ಲಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿನಯ್ಗೂ ಹೇಳ್ಬೋದಿತ್ತು, ಯಾರು ಕೂಡ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬೇಡಿ, ನೋವು ಕೊಡಬೇಡಿ, ಹಂಗಿಸ್ಬೇಡಿ ಅಂದಿದ್ರೆ ಅವರು ಜನರ ದೃಷ್ಟಿಯಲ್ಲಿ ಹೀರೋ ಆಗ್ತಾ ಇದ್ರು. ಆದ್ರೆ ವಿನಯ್ ಅವರು ಆ ರೀತಿ ಹೇಳಿಲ್ಲ. ಹಾಗಾಗಿ ಒಬ್ಬೊಬ್ಬರಾಗಿ ಅವರ ಜೊತೆ ಇದ್ದವರು ಆಚೆ ಬಂದ್ರು. ಕಿಚ್ಚನ ಮಾತನ್ನು ಉಳಿದವರು ಕಿವಿಗೆ ಹಾಕೊಂಡಿಲ್ಲ. ಇನ್ನು ಇಶಾನಿ ನಿನ್ನೆ ಹೇಳಿದಂತೆ ಕಾರ್ತಿಕ್, ತನಿಷಾ, ಸಂಗೀತ, ಪ್ರತಾಪ್ದು ಗುಂಪು ಅಲ್ವೇ ಅಂತ ಅವರು ಮಾಡಿರುವ ಪ್ರಶ್ನೆ. ಆದ್ರೆ ಇಲ್ಲಿ ಅವರುಗಳು ಯಾರನ್ನೂ ಕೂಡ ಹೀಯಾಳಿಸಿಲ್ಲ, ಧಮ್ಕಿ ಹಾಕಿಲ್ಲ, ಇನ್ನೊಬ್ರಿಗೆ ನೋವನ್ನ ಕೊಟ್ಟಿಲ್ಲ, ವ್ಯಂಗ್ಯ ಕೂಡ ಮಾಡಿಲ್ಲ. ಹಾಗಾಗಿ ಜನರ ದೃಷ್ಟಿಲಿ ಒಳ್ಳೆಯವರಾಗಿ ಕಾಣಿಸಿಕೊಂಡ್ರು. ಅಷ್ಟೇ ಅಲ್ಲ, 80 ದಿನಗಳು ದಾಟಿದ್ರು ಇನ್ನು ಅದೇ ಮನೆಯಲ್ಲಿ ಇದ್ದಾರೆ. ಅವರು ಇದೇ ರೀತಿ ಅಂದ್ರೆ ಗುಂಪುಗಾರಿಕೆಯಲ್ಲಿ ಕೆಟ್ಟದನ್ನ ಮಾತಾಡಿದ್ರೆ ಯಾವತ್ತೋ ಆಚೆ ಬರ್ತಿದ್ರು ಅಲ್ವಾ? ಇದ್ಯಾಕೆ ಇನ್ನು ಇಂಥವರಿಗೆ ಅರ್ಥ ಆಗ್ತಿಲ್ಲ? ಮೊದಲ ವಾರದಿಂದ ತಾವಿದ್ದ ವಾರದವರೆಗೂ ಸಂಚಿಕೆಗಳನ್ನ ಹಾಗೆ ಡೀಪ್ ಆಗಿ ನೋಡಿ ಅನ್ನೋದು ಜಿಯೋದಲ್ಲಿದೆ. ಅದನ್ನ ನೋಡಿದ್ರು ಕೂಡ ನಾವು ಎಷ್ಟು ಕೆಟ್ಟದಾಗಿ ಮಾತಾಡಿದೀವಿ ಅನ್ನೋದು ಅರ್ಥ ಆಗುತ್ತೆ. ಏನೇ ಆದ್ರೂ ಪ್ರತಾಪ್ ಅವರು ಸತ್ಯ ಹೇಳಿದ್ದಾರೆ. ಅದನ್ನ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸತ್ಯ ಯಾವಾಗ್ಲೂ ಕಹಿಯಾಗಿ ಇರುತ್ತೆ ಅನ್ನೋದು ಇದಕ್ಕೆ ಅನ್ಸುತ್ತೆ. ಕೆಲವರು ಹೇಳ್ತಾರೆ ಪ್ರತಾಪ್ ಹೊರಗೆ ಹೋಗಿ ಬಂದು ಇಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ. ಏನೇ ಆಗಿರ್ಲಿ ಅದೇ ಸತ್ಯ ಅಲ್ವಾ? ಆವತ್ತು ಕಿಚ್ಚ ಹೇಳಿದಾಗ ಕೇಳಿ ಸರಿಯಾಗಿದ್ದಿದ್ರೆ ಇವತ್ತು ನಿಮ್ಗೆ ಪ್ರತಾಪ್ ಹೇಳಿದಾಗ ಕೋಪ ಬರ್ತಾ ಇರ್ಲಿಲ್ಲ ಅಂತ ಕಾಣಿಸುತ್ತೆ. ಇದೊಂದು ಕಡೆಯಾದ್ರೆ ಈಗ ಸಂಗೀತ ಮತ್ತೆ ಕಾರ್ತಿಕ್ ವಿಚಾರಕ್ಕೆ ಬರೋಣ. 13ನೇ ವಾರದಲ್ಲಿ ಕಾರ್ತಿಕ್ ಅವರು ತನಿಷಾ ಜೊತೆ ಕೂತು ಮಾತಾಡ್ತಾ ಇರುವಾಗ ಸಂಗೀತಾಗೆ ನನ್ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಅಂತ ಕೇಳಿದ್ರು. ಆದ್ರೆ ಕಾರ್ತಿಕ್ ಎಲ್ಲರ ಮುಂದೆ ಕೇವಲ ಒಂದು ಬಕೆಟ್ ಎಂಬ ಪದ ಹೇಳಿದಕ್ಕೆ ಮಡಕೆಯನ್ನು ಒಡೆದು ಅವಮಾನ ಮಾಡಿದ್ರು. ಅಷ್ಟು ಸಾಲದಕ್ಕೆ ಸಂಗೀತ ಸಾರಿ ಅಂತ ಹೇಳಿರೋದನ್ನ ಕೂಡ ಅಹಂಕಾರದಿಂದ ಸಾರಿ ಕೇಳಿಸಿದೆ ಅಂದ್ರು. ಅಷ್ಟಾದ್ರೂ ಮತ್ತೆ ಸಂಗೀತ ಅವರ ಬೆನ್ನ ಹಿಂದೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ನಾಮಿನೇಷನ್ ಸಂದರ್ಭದಲ್ಲಿ ಕಾರ್ತಿಕ್ ಅವರಿಗೆ ಸಂಗೀತ ಈಗೋ ಇದೆ ಅಂತ ಹೇಳಿರೋದಕ್ಕೆ ಕಾರ್ತಿಕ್ ಕೂಡ ನನಗೆ ಈಗೋ ಇದೆ ಹೌದು ಅಂತ ಹೇಳಿದ್ರು. ಕಿಚ್ಚನ ಮುಂದೆ ಸಂಗೀತ ಅವರು ಕಾರ್ತಿಕ್ಗೆ ಅಹಂಕಾರ ಇದೆ ಅಂದಿದ್ದಕ್ಕೆ ತಿರುಗಿ ಬಿದ್ರು. ಅಹಂಕಾರ ಇರೋದು ಸಂಗೀತಾಗೆ, ನನಗಲ್ಲ ಅಂತ ಹೇಳಿದ್ರು. ಇದೆಲ್ಲ ಬಿಟ್ ಹಾಕಿದ್ರೂನು ಕಾರ್ತಿಕ್ಗೆ ಮೊದಲ ವಾರದಿಂದನೂ ಕೂಡ ಸಪೋರ್ಟ್ ಆಗಿ ನಿಂತಿದ್ದು ಸಂಗೀತ ಅನ್ನೋದನ್ನ ಮರೆತಿದ್ದಾರೆ. ಹುಷಾರ್ ತಪ್ಪಿದ್ರು ಕೂಡ ಸಂಗೀತ ಕೇರ್ ತಗೋತಾ ಇದ್ರು. ಯಾವುದೋ ಆಟದಲ್ಲಿ ಫ್ರೆಂಡ್ಸ್ ಹೊರಗಿಟ್ರು ಅನ್ನೋ ಕೋಪದಲ್ಲಿ ಇಬ್ಬರ ಮಧ್ಯೆ ಜಗಳ ಆಗಿದ್ರೂ ಕೂಡ
ಮತ್ತೆ ಇಬ್ರು ಒಂದಾಗಿದ್ರು. ಆದ್ರೆ ಸಂಗೀತಾಗೆ ಕಾರ್ತಿಕ್ ಮೇಲೆ ಕೋಪ ಇರ್ಲಿಲ್ಲ, ಇದ್ದಿದ್ದು ತನಿಷಾ ಜೊತೆ ಮಾತ್ರ. ಹಾಗಾಗಿನೇ ವಾರಾಂತ್ಯದವರೆಗೂ ಕಾರ್ತಿಕ್ ಜೊತೆ ಮಾತಾಡ್ತಾ ಇದ್ರು ಸಂಗೀತ. ತನಿಷಾ ಜೊತೆ ಮಾತನ್ನ ಬಿಟ್ಟಿದ್ರು. ಆದ್ರೆ ವೀಕೆಂಡ್ ಪಂಚಾಯಿತಿ ಬಳಿಕ ಕಿಚ್ಚ ಕೇಳಿದ ಪ್ರಶ್ನೆಗೆ ಕಾರ್ತಿಕ್ ಅವರು ಸಂಗೀತ ವಿರುದ್ಧ ಮಾತನಾಡಿರೋದಕ್ಕೆ ಕಾರ್ತಿಕ್ನಿಂದ ಸಂಗೀತ ದೂರವಾಗ್ತಾರೆ. ಅದು ಕೂಡ ಕಾರ್ತಿಕ್ ಹೇಳಿರೋದು ಇನ್ಮುಂದೆ ನಾನು ಸಂಗೀತ ಜೊತೆ ಮೊದಲಿನ ರೀತಿ ಇರೋದಕ್ಕೆ ಆಗಲ್ಲ ಅಂತ. ಹಾಗಾಗಿ ಸಂಗೀತ ಅಂತರವನ್ನ ಕಾಯ್ದುಕೊಂಡ್ರು. ಅದಾದ ಬಳಿಕ ಸಂಗೀತ ಅವರು ವಿನಯ್ ಜೊತೆ ಕಾಣಿಸಿಕೊಂಡಿದ್ದಕ್ಕೆ ಎಲ್ರೂ ಕೂಡ ಫ್ಲಿಪ್ ಅಂದ್ರು. ಆದ್ರೆ ಇಲ್ಲಿ ವಿನಯ್ ಅವರ ಟೀಮ್ಗೆ ಹಾಕಿದ್ದು ಬಿಗ್ ಬಾಸ್ ಅನ್ನೋದು ಯಾರಿಗೂ ಗೊತ್ತಿಲ್ವಾ? ಟೀಮ್ ಚೇಂಜ್ ಆದಾಗ ಅಲ್ಲೂ ಕೂಡ ಸಂಗೀತಾಗೆ ಕೋಪ ಇದ್ದಿದ್ದು ತನಿಷಾ ಮೇಲೆ ಹೊರತು ಕಾರ್ತಿಕ್ ಮೇಲಲ್ಲ. ಯಾಕಂದ್ರೆ ತನಿಷಾನೇ ಕಾರ್ತಿಕ್ ತಲೆ ಕೆಡಿಸ್ತಾ ಇರೋದು, ಗಾಸಿಪ್ ಮಾಡೋದು ಅನ್ನೋದು ಸಂಗೀತಾಗೆ ಗೊತ್ತಿದ್ದ ಕಾರಣ. ಆದ್ರೆ ಹೀಗೆ 1 ವಾರಗಳ ಕಾಲ ಸಂಗೀತ ಅವರು ಕೆಟ್ಟ ಹೆಸರನ್ನ ಪಡ್ಕೊಂಡು ಮತ್ತೆ ಕಾರ್ತಿಕ್ ಅವರ ಜೊತೆ ಕಾಣಿಸಿಕೊಂಡ್ರು. ಆದ್ರೆ ಕಿಚ್ಚನಿಂದ ಲೆಟರ್ ಬಂದ ತಕ್ಷಣ ಅದನ್ನ ತಪ್ಪಾಗಿ ಅರ್ಥೈಸಿಕೊಂಡ ಕಾರ್ತಿಕ್ ಅವರು ಸಂಗೀತರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಟ್ರು. ಅಷ್ಟೇ ಅಲ್ಲ, ಯಾರೋ ಅಲ್ಲಿರುವ ಸ್ಪರ್ಧಿಗಳು ಸಂಗೀತ ಇಲ್ಲದೆ ಕಾರ್ತಿಕ್ 0 ಅಂದಿದ್ದಕ್ಕೆ ವೀಕೆಂಡ್ ನಲ್ಲಿ ಮಡಕೆ ಹೊಡೆಯೋ ಮೂಲಕ ಎಲ್ಲರ ಮುಂದೆ ಹರ್ಟ್ ಮಾಡಿದ್ರು ಕಾರ್ತಿಕ್. ಇದೆಲ್ಲ ಆದ ನಂತರ ಸಂಗೀತ ಅವರು ಯಾರ ಜೊತೆಗೆ ಮಾತಾಡಿದ್ರು, ಯಾರ ಜೊತೆನಲ್ಲೇ ಇದ್ರು ಅದು ಅವಕಾಶವಾದಿ ಫ್ಲಿಪ್ ಅಂತ ಹೇಳಿದ್ರು. ಅದೇ ಕಾರ್ತಿಕ್ ಅವರು ವಿನಯ್, ನಮ್ರತಾ, ತುಕಾಲಿ, ತನಿಷಾ, ಪ್ರತಾಪ್ ಯಾರ ಜೊತೆಗೆ ಇದ್ರು ಕೂಡ ಅದನ್ನ ಯಾರೂ ಕೂಡ ಪ್ರಶ್ನೆ ಮಾಡುವಂತೆ ಇಲ್ಲ. ಇದನ್ನೆಲ್ಲ ನೋಡುವಾಗ ಕಾರ್ತಿಕ್ ಅವರು ಸಂಗೀತನ ಟಾರ್ಗೆಟ್ ಮಾಡ್ತಾ ಇರೋದು ಪಕ್ಕ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಸಂಗೀತಾಗೆ ಕಣ್ಣು ನೋವಿದ್ದಾಗ ಕಾರ್ತಿಕ್ ತನಿಷಾ ಜೊತೆ ಹೇಳ್ತಾರೆ, ನಾವೇನವಳ ಸೇವೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಾ ಅಂತ. ಆದ್ರೆ ಕಾರ್ತಿಕ್ ಅವರು ಸಂಗೀತ ಕೈಯಿಂದ ಅದೆಷ್ಟೋ ಬಾರಿ ಸೇವೆ ಮಾಡಿಸಿಕೊಂಡಿಲ್ಲ. ಅಷ್ಟು ಬೇಗ ಕಾರ್ತಿಕ್ ಅದನ್ನ ಮರೆತಿದ್ದಾರೆ. ಸಂಗೀತ ಮೊದಲಿನಿಂದಲೂ ಕೂಡ ನೇರವಾಗಿಯೇ ಮಾತಾಡಿ ಅಭ್ಯಾಸ. ಅದನ್ನ ಇಷ್ಟು ವಾರಗಳ ಕಾಲನೂ ಮುಂದುವರಿಸಿದ್ದಾರೆ. ಆದ್ರೆ ಕಾರ್ತಿಕ್ ಮೊದಲಿದ್ದಂತೆ ಈಗ ಇಲ್ಲ. ಯಾರ್ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಹೀಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ವೀಕ್ಷಕರು ಪ್ರತಿದಿನ ಕಮೆಂಟ್ ನಲ್ಲಿ ಬರೆದು ಹಾಕ್ತಾ ಇದ್ದಾರೆ. ಒಟ್ನಲ್ಲಿ ನಿಜವಾದ ಅಹಂಕಾರಿ, ಅವಕಾಶವಾದಿ, ಫ್ಲಿಪ್, ಬೆನ್ನಿಗೆ ಚೂರಿ ಹಾಕೋದನ್ನ ಮಾಡಿರೋದು ಕಾರ್ತಿಕ್ ಅವರು ಮಾತ್ರ ಅಂತಿದ್ದಾರೆ ವೀಕ್ಷಕರು. ಕಾರ್ತಿಕ್ ನಿಂದ 1 ವಾರ ಮಾತ್ರನೇ ಸಂಗೀತ ಅವರು ದೂರ ಇದ್ದಿದ್ದು. ಆದ್ರೆ ಕಾರ್ತಿಕ್ಗೆ ಯಾವುದೇ ಕಾರಣಕ್ಕೂ ಅವರು ಕೆಟ್ಟದನ್ನ ಬಯಸಿಲ್ಲ. ಕೇವಲ ಸಂಗೀತ ಬಕೆಟ್ ಅಂತ ಹೇಳಿರುವ ಪದವನ್ನೇ ಇಟ್ಕೊಂಡು ಇಲ್ಲಿವರೆಗೂ ದ್ವೇಷವನ್ನ ಮಾಡಿಕೊಂಡು ಬರ್ತಿದ್ದಾರೆ. ಏನೇ ಆದ್ರೂ ವೀಕ್ಷಕರು ಹೇಳೋದು ಸಂಗೀತ ಅವರು ಕಾರ್ತಿಕ್ ನಿಂದ ದೂರ ಆಗಿದ್ದೇ ಒಳ್ಳೇದಾಯ್ತು ಅಂತ. ಇನ್ನು 13ನೇ ವಾರದ ಮೊದಲ ಚಟುವಟಿಕೆ ಬೋರ್ಡ್ ಹಂಚಿಕೆ. ಈ ಬಗ್ಗೆನೂ ಕೂಡ ಕಿಚ್ಚ ಇವತ್ತು ಮಾತಾಡಿದ್ದಾರೆ. ಯಾರಿಗೆ ಯಾವ ಸ್ಥಾನ ಅನ್ನೋದನ್ನ ಕಿಚ್ಚ ಈಗಾಗಲೇ ಕೇಳಿದ್ರೆ ಸ್ಪರ್ಧಿಗಳಿಂದ ಸರಿಯಾದ ಉತ್ತರ ಸಿಕ್ಕಿರ್ಲಿಲ್ಲ. ಅಂದ್ರೆ ಇವಾಗ ಹಾಕೊಂಡಿರುವ ಬೋರ್ಡ್ ಅವರಿಗೆ ಸೂಟ್ ಆಗಲ್ಲ ಅನ್ನೋದು ಕಿಚ್ಚನ ಮಾತಿನ ಅರ್ಥ. ಹಾಗಿದ್ರೆ ಆ 20 ಲಕ್ಷದ ಬೋರ್ಡ್ ಕಿಚ್ಚನ ಪ್ರಕಾರ ಯಾರಿಗೆ ಹೋಗ್ಬೇಕಿತ್ತು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಜನರ ಪ್ರಕಾರ ಪ್ರತಾಪ್ ಅಥವಾ ಸಂಗೀತ ಇಬ್ರಲ್ಲಿ ಒಬ್ರಿಗೆ. ಆದ್ರೆ ಆ ಮನೆಯವರ ಪ್ರಕಾರ ಅಂದ್ರೆ ಟಾಸ್ಕ್ಗಳನ್ನ ತಲೆಲಿಟ್ಕೊಂಡು ಕೊಡೋದಾದ್ರೆ ಕಾರ್ತಿಕ್, ವಿನಯ್, ಸಂಗೀತ, ಪ್ರತಾಪ್, ತನಿಷಾ ಇದ್ದಾರೆ. ಇವರು ಕೆಲ ಟಾಸ್ಕ್ ನಲ್ಲಿ ಇಂಡಿವಿಜುವಲ್ ಆಗಿಯೂ ಗ್ರೂಪ್ ಟಾಸ್ಕ್ ನಲ್ಲಿಯೂ ಅದ್ಭುತವಾಗಿ ಪ್ರದರ್ಶನ ತೋರಿದ್ದಾರೆ. ಆದ್ರೆ 20 ಲಕ್ಷದ ಬೋರ್ಡ್ ಯಾರು ಹಾಕೋತಾರೋ ಅವರಿಗೆ ಬಿಗ್ ಬಾಸ್ ವಿನ್ನರ್ ಪಟ್ಟವನ್ನ ಕೊಡೋದಕ್ಕೆ ಪ್ಲಾನ್ ನಡೀತಿದೆಯಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ಸ್ಪರ್ಧಿಗಳು ಯಾರಿಗೆ 20 ಲಕ್ಷದ ಬೋರ್ಡ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.